ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಕ್ಸೆ ಬೀಜನ ಬಳಸ್ಕೊಂಡು ಅದರಿಂದ ಒಂದು ಒಳ್ಳೆಯ ಹೇರ್ ಮಾಸ್ಕನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟು ನೋಡಿ, ಒಂದು ಬಟ್ಲಿಗೆ ನಾನು 1 ಸ್ಪೂನ್ನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1 ಸ್ಪೂನ್ನಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಹಾಕಿ ನೀರು ಹಾಕಿ ಫಸ್ಟು ಅದನ್ನು ತೊಳ್ಕೊಳ್ಬೇಕಾಗತ್ತೆ. ಈ ನೀರನ್ನ ತೆಗೆದುಬಿಟ್ಟು ನಂತರ ಮತ್ತೆ ಬೇರೆ ನೀರು ಹಾಕಿ ಇದನ್ನು ನೆನೆಸಿಟ್ಕೊಳ್ಬೇಕು. 1 ಅವರ್ ನೆಂದರೆ ಸಾಕು. ಮೆಂತೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನೆಯೋ ತನಕ ಬಿಟ್ಟರೆ ಸಾಕಾಗುತ್ತೆ. ಮುಚ್ಚಿಬಿಟ್ಟು ಇಟ್ಟಿದ್ದೀನಿ. ಈಗ ನೋಡಿ, ಚೆನ್ನಾಗಿ ನೆಂದಿದೆ. ನಾನು 1 ಅವರ್ ಅಷ್ಟೇ ಇಟ್ಟಿರೋದು. ಈಗ ಮೆಂತೆ ಮತ್ತು ಅಕ್ಕಿನ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ನೆನೆಸಿಟ್ಕೊಂಡಿದ್ನಲ್ಲ ಆ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಅಕ್ಸೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಸೆ ಬೀಜ ಒಂದು 4 ಸ್ಪೂನ್ನಷ್ಟು ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 3 ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ 1 ಬಟ್ಲಷ್ಟು ಹಾಕಿದ್ದೀನಿ. ಟೋಟಲಾಗಿ 4 ಬಟ್ಲಷ್ಟು ನಾನು ನೆನೆಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ನಲ್ಲ ಆ ಬಟ್ಲಷ್ಟು ಇಟ್ಕೊಂಡಿದ್ದೀನಿ. ಅಥವಾ ಕಾಫಿ ಕಪ್ ಆದರೂ ತೊಗೊಳ್ಬೋದು. 4 ಸ್ಪೂನ್ನಷ್ಟು ಅಕ್ಸೆ ಬೀಜಕ್ಕೆ ಮತ್ತು 1 ಸ್ಪೂನ್ ಅಕ್ಕಿ ಮತ್ತು 1 ಸ್ಪೂನ್ ಮೆಂತೆ, ಇಷ್ಟಕ್ಕೆ ನಾನು ಹಾಕಿರೋದು ಒಂದು ಕಾಫಿ ಕಪ್ ಅಳತೆಯಲ್ಲಿ ಒಂದು 4 ಕಪ್ನಷ್ಟು ಹಾಕಿದ್ದೀನಿ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ಥರ ಕುದಿಯುವಾಗ ಸ್ಪೂನ್ ತೊಗೊಂಡು ಈ ಥರ ಕೈ ಆಡ್ಕೊಳ್ತಾ ಇರಬೇಕು. ಜಲ್ ಬಿಟ್ಕೊಳ್ಬೇಕು. ಅಕ್ಸೆ ಬೀಜದ್ದೆಲ್ಲ ಚೆನ್ನಾಗಿ ಜಲ್ ಬಿಟ್ಕೊಂಡ ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೊಳ್ಬೋದು. ಗೊತ್ತಾಗತ್ತೆ ನಮಗೆ ಜಲ್ ಬಿಟ್ಕೊಳ್ಳೋದು. ಚೆನ್ನಾಗಿ ಕುದಿಸ್ತಾ ಇರಬೇಕು ಮತ್ತು ನೀರಿನ ಕ್ವಾಂಟಿಟಿ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದೀತಾ ಇರುವಾಗ ಕೈ ಆಡ್ತಾ ಇರಬೇಕಾಗತ್ತೆ. ನೀವು ಹೊರಗಡೆಯಿಂದ ತರೋವಂತಹ ಹೇರ್ ಮಾಸ್ಕ್ಗಳಿಗೆ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಆರಾಮಾಗಿ 1 ವಾರ ಅಥವಾ 2 ವಾರ ಇಟ್ಕೊಂಡು ಬಳಸ್ಕೊಳ್ಬೋದು ಈ ಜೆಲ್ನ. ನೋಡಿ, ಅಕ್ಸೆ ಬೀಜನ ಕುದಿಸುವಾಗ ಈ ಜೆಲ್ ಬಿಟ್ಕೊಳ್ಳುತ್ತೆ. ಈ ರೀತಿ ಜೆಲ್ ಬಿಟ್ಕೊಳ್ಳುವಾಗ ಈ ಏನು ಹೇರ್ ಮಾಸ್ಕ್ ಇದೆ ಇದು ಆಯಿತು ಅಂತ. ಈಗ ಇದು ರೆಡಿಯಾಗಿದೆ. ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಅಥವಾ ನೀವು ಹಾಗೆ ಬಿಟ್ಬಿಟ್ರೆ ಜೆಲ್ಲೆಲ್ಲ ಮೇಲ್ಗಡೆ ಬರುತ್ತೆ. ಆಮೇಲೆ ಕೂಡ ಈಸಿಯಾಗಿ ತೊಗೊಳ್ಬೋದು. ನಂತರ ಈ ಥರ ಇರೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಕೂಡ ಅಷ್ಟೇ ಸೋಸ್ಕೊಳ್ಬೋದು. ನೀಟಾಗಿ ಒಂದು ಸ್ಪೂನ್ನ ತಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಜೆಲ್ಲೆಲ್ಲ ಕೆಳಗೆ ಬರುತ್ತೆ. ನೋಡಿ, ಈ ರೀತಿ ಜೆಲ್ ಬಂದಮೇಲೆ ಅದನ್ನು ತಣ್ಣಗಾದ್ಮೇಲೆ ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಕೂದಲಿಗೆ ಹಚ್ಕೊಳ್ಬೋದು. ನೋಡಿ, ಜೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇನ್ನು ನಾವು ಅಕ್ಕಿ ಹಾಕಿದ್ದೀವಿ, ಮೆಂತೆ ಹಾಕಿದ್ದೀವಿ. ಇದು ಕೂಡ ಅಷ್ಟೇ ಕೂದಲಿಗೆ ಚೆನ್ನಾಗಿ ಹೊಳಪು ಬರೋದಕ್ಕೆ ಮತ್ತು ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮೆಂತೆ ಮತ್ತು ಅಕ್ಕಿನ ಇದ್ರ ಜೊತೆ ಮಿಕ್ಸ್ ಮಾಡೋದು. ಇದರಲ್ಲಿರುವಂತಹ ಅಷ್ಟು ಜೆಲ್ಲನ್ನು ಈ ರೀತಿ ನಾವು ತೆಗೆದು ಇಟ್ಕೊಳ್ಬೇಕು. ಈ ಜೆಲ್ಲೆಲ್ಲ ತೆಗೆದ ಮೇಲೆ ಉಳಿದಿರುತ್ತಲ್ಲ, ಇದನ್ನು ವೇಸ್ಟ್ ಮಾಡೋದು ಬೇಡ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಂಡು ಇದನ್ನು ಕೂಡ ನಾವು ಹೇರ್ ಮಾಸ್ಕ್ ಥರ ಹಚ್ಕೊಳ್ಬೋದು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಾಗಿದೆ. ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. 1 ಕ್ಯಾಪ್ಸುಲ್ಸ್ ಹಾಕ್ಕೊಂಡ್ರೆ ಸಾಕು. ಇದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಈಗ ರುಬ್ಬಾಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಯಾವಾಗಲೂ ಈ ರುಬ್ಬಿರೋ ಅಂತಹ ಪೇಸ್ಟನ್ನು ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ತೀನಿ. ಆಮೇಲೆ 1-2 ದಿವಸ ಬಿಟ್ಟು ಆ ಜೆಲ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಚ್ಕೊಳ್ತೀನಿ. ಈಗ ನೋಡಿ, ಹೇರ್ ಮಾಸ್ಕ್ ರೆಡಿಯಾಗಿದೆ. 2 ಥರ ಹೇರ್ ಮಾಸ್ಕು ರೆಡಿಯಾಗಿದೆ. ಒಂದು ಜೆಲ್ ಫಾರಮಲ್ಲಿ ರೆಡಿಯಾಗಿದೆ, ಇನ್ನೊಂದು ಇದೇನಿದೆ ಪೇಸ್ಟ್ ಫಾರಮಲ್ಲಿ ರೆಡಿಯಾಗಿದೆ. ಈಗ ಈ ಜೆಲ್ಲಿಗೆ ಕೂಡ ಅಷ್ಟೇ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ 1-2 ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಯಾವುದಾದ್ರೂ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಬೇಕು ಫ್ರಿಜ್ನಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜೆಲ್ ಆಗಿದೆ ಅಂತ ಹೇಳಿ. ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೀವು ಹೊರಗಡೆ ಎಲ್ಲ ದುಡ್ಡು ಕೊಟ್ಟು ತರಿಸಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ, ಕೆಮಿಕಲ್ಸ್ನ ಬಳಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಬಳಸಿ ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ಕೂದಲು ಆಗುತ್ತೆ ಅಂತ ಹೇಳಿ. ನಾನು ಫಸ್ಟು ಪೇಸ್ಟ್ನ ಹಚ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ನ ಹಚ್ಕೊಂಡಿದ್ದೀನಿ. 1 ಅವರ್ ಅಥವಾ 2 ಅವರ್ಸ್ ನಿಮಗೆ ಟೈಮ್ ಎಷ್ಟಿರುತ್ತೆ ನೋಡಿಕೊಂಡು ಇದನ್ನು ಹಚ್ಚಿ ಬಿಡಬೇಕು. ಈಗ ಹಚ್ಚಾಗಿದೆ. ಇದನ್ನು 2 ಅವರ್ಸ್ ಬಿಡ್ತಾಯಿದ್ದೀನಿ. ಸಂಡೇ ಟೈಮ್ ಹಚ್ಕೊಂಡ್ರೆ ಒಂದು 2 ಅವರ್ಸ್ ಬಿಡ್ಬೋದು. 1-2 ಗಂಟೆಗಳ ಕಾಲ ಬಿಟ್ಬಿಟ್ಟು ನಾನು ಮೈಲ್ಡಾಗಿರುವಂತಹ ಶಾಂಪೂನ ಬಳಸಿ ತಲೆ ಸ್ನಾನ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕೂದಲು ಆಗಿದೆ ಅಂತ ಹೇಳಿ. ತುಂಬ ಶೈನಿಂಗ್ ಆಗು ಕೂಡ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.